ಈ ಕ್ಷಣದಲ್ಲಿ ಏನಿದೆ, ಈ ಕ್ಷಣದಲ್ಲಿ ಏನಿದೆ ನೋಡಿ. ಒಂದು ನಿಮಿಷ ನಾನು ಹೇಳೋದು ಕೇಳಬೇಡಿ. ಈ ಕ್ಷಣದಲ್ಲಿ ಏನಿದೆ ನಿಮ್ಮ ಸುತ್ತ, ನನ್ನೂ ಸೇರಿಸ್ಕೊಂಡು ಈಗಲೇ ಅದಕ್ಕೆ ಗ್ರೇಟ್ಫುಲ್ ಆಗಿರಿ. ನಾಳೆ ಅಲ್ಲ, ಇಮ್ಮಿಡಿಯೇಟಾಗಿ ಹೆಚ್ಚು ಈಗಲೇ ನಿಮಗೆ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಜ್ಞಾನ ಇರ್ಬೋದು, ಏನೇ ಇರ್ಬೋದು, ಈ ಕ್ಷಣದಲ್ಲಿ ಏನಿದೆಯೋ ಅದರ ಜೊತೆ ನೀವು ಇದ್ದಾಗ ಅದೇನೇ ಹೆಚ್ಚು ಬರೋಕ್ಕೆ ಶುರು ಆಗುತ್ತೆ. ಅದಕ್ಕೆ ಹೇಳೋದು ಆನರ್ ದಿಸ್ ಮೊಮೆಂಟ್ ಅಂತ. ಆ್ಯಂಡ್ ಅಟ್ರ್ಯಾಕ್ಟ್ ದಿಸ್ ಮೊಮೆಂಟ್. ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಆ ಮೊಮೆಂಟ್ನ. 100% ಬೆಸ್ಟ್ ಅನ್ನಿ, ಇಟ್ ಇವಾಲ್ವ್ಸ್ ಇನ್ ಟು ಮೋರ್ ಬೆಟರ್, ಸಮಥಿಂಗ್ ಎಲ್ಸ್ ಬ್ಯೂಟಿಫುಲ್. ಇವಾಗ ಏನಿದೆ 100% ಏನೂ ಕೊರತೆ ಇಲ್ಲ, ಚೆನ್ನಾಗಿದ್ದೀನಿ ನಾನು. ನೆಕ್ಸ್ಟ್ ಮೊಮೆಂಟ್ ಅದರಿಂದ ಇನ್ನೂ ಚೆನ್ನಾಗಿರೋ ಮೊಮೆಂಟ್ಗಳು ಬರುತ್ತೆ. ಯಾವತ್ತೂ ಕೂಡ ಸಮಸ್ಯೆ ಬರ್ಬೋದು, ಬರುತ್ತೆ. ನೀವು ಅದನ್ನು ಸಮಸ್ಯೆ ಅಂತ ಕರೆದ್ರೆ ಗ್ರೇಟ್ಫುಲ್ ಆಗಿರಿ. ಯಾಕೆ ಅಂದರೆ ಅದು ನಿನಗೆ ಸ್ಪೆಷಲ್ಲಾಗಿ ಡಿಸೈನ್ ಆಗಿ ಬಂದಿದೆ. ಅದನ್ನು ನೀನು ಸಮಸ್ಯೆ ಅಂದ್ಕೊಂಡಿದ್ಯಾ, ನಿನಗೆ ಡಿಸೈನ್ ಆಗಿ ಬಂದಿದೆ, ನಿನ್ನನ್ನು ಬೆಳೆಸೋಕ್ಕೆ ಬಂದಿದೆ, ನಿನ್ನ ಗ್ರೋತ್ಗೆ, ನಿನ್ನ ಡೆವಲಪ್ಮೆಂಟ್ಗೆ. ನೀನು ಅದನ್ನು ಪೊಸೆಸ್ ಮಾಡಲೇಬೇಕು. ಯು ನೀಡ್ ಟು ಪೊಸೆಸ್. ಯಾವ ಥರ ಪೊಸೆಸ್ ಮಾಡಬೇಕು? ಆ್ಯಸ್ ಎನ್ ಇಂಡಿವಿಜುವಲ್, ನಾಟ್ ಆ್ಯಸ್ ಎ ಪರ್ಸನ್. ನೀವು ಪರ್ಸನ್ ಆಗಿ ತೊಗೊಂಡ್ಬಿಡ್ತೀರಾ, ಪರ್ಸನಲ್ ಆಗಿ ತೊಗೊಂಡ್ಬಿಡ್ತೀರಾ, ಒಂದು ಹೇತ್ಲಾಗಿ ಥರ ಏನಕ್ಕೂ ಪ್ರಯೋಜನ ಇಲ್ಲದ ಥರ ಮೂತಿ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀರಾ. ಯಾವ್ದಾದ್ರು ಸಮಸ್ಯೆ ಬಂದರೆ ಅಲ್ಲಾಡ್ಬಿಡ್ತೀರಾ, ಅಳಕ್ಕೆ ಶುರು ಮಾಡಿಬಿಡ್ತೀರಾ. ಏನಾಯಿತು? ಏನು ಪ್ರಯೋಜನ ಆಗಲಿಲ್ಲ. ಆ ಸಮಸ್ಯೆಯಲ್ಲಿ ನಿಮ್ಮ ಪರ್ಸನಾಲಿಟಿ ಹೋಗಿ ಇಂಡಿವಿಜುವಾಲಿಟಿ ಆಗಬೇಕಾದ್ರೆ ಯು ಹ್ಯಾವ್ ಟು ಟೇಕ್ ಆ್ಯಸ್ ಎ ಚಾಲೆಂಜ್. ಅಲ್ಲಿ ಬದಲಾವಣೆ ಆಗಬೇಕು, ಶಿಫ್ಟ್ ಆಗಬೇಕು, ಪರ್ಸನ್ ಟು ಇಂಡಿವಿಜುವಲ್. ಇದು ಬಂದಿರೋದೇ ನಾವು ಇಂಡಿವಿಜುವಲ್ ಆಗೋಕ್ಕೆ. ನಿಮ್ಮನ್ನು ಸ್ಪೆಷಲ್ಲಾಗಿ ಡಿಸೈನ್ ಮಾಡಿದೆ, ಸ್ಪೆಷಲ್ ಮಾಡೋಕ್ಕೆ.